ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸಂಭವಿಸಿದ ಗಲಾಟೆ ಪ್ರಕರಣಕ್ಕೆ ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ಸುದ್ದಿಗೋಷ್ಠಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಮೌಲ್ಯಮಾಪನದಲ್ಲಿ ಲೋಪ ಉಂಟಾಗಿದೆ ಅಂತ ಅನೇಕ ವಿದ್ಯಾರ್ಥಿಗಳು ಆರೋಪ ಮಾಡಿದರು. ಆದರೆ ಕುಲಪತಿಯವರು ಹೇಳ್ತಿರೋದೇನೆಂದರೆ, ಮೌಲ್ಯಮಾಪನದಲ್ಲಿ ಯಾವುದೇ ತೊಂದರೆ ಉಂಟಾಗಿಲ್ಲ, ಸರ್ಕಾರದಿಂದ ಆದಾಯ ಕಡಿಮೆ ಆದಂತೆ ನಾವು ಪಾರದರ್ಶಕ ಪರೀಕ್ಷೆ ನಡೆಸೋಕ್ಕೆ ಮುಂದಾಗಿದ್ದೇವೆ. ನಮ್ಮಲ್ಲೂ ಸ್ವಲ್ಪ ಗೊಂದಲಗಳಿವೆ, ಅಕ್ರಮಗಳ ಬಗ್ಗೆ ತನಿಖೆ ನಡೀತಾ ಇದೆ, ಆದರೆ ವಿದ್ಯಾರ್ಥಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕುಲಪತಿ ಶರತ್ ಅನಂತಮೂರ್ತಿಯವರು ಹೇಳಿದ್ದಾರೆ. ತಾವು ಕೇಳಿದ್ದಕ್ಕೆ ಮೊದಲು ಉತ್ತರ ಕೊಡ್ತೀನಿ. ನೋಡಿ, ಅದು ಈಗ FIR ಆಗಿದೆ. FIR ಆಗಿ ಪೊಲೀಸರು ಅದನ್ನು ಮುಂದುವರ್ಸೋಕ್ಕೆ ಮುಂದಾಗಿದ್ದಾರೆ. ಅದನ್ನು ಯಾಕಂದರೆ ಗಂಭೀರವಾದ ಒಂದು ಘಟನೆ ಆಯ್ತದು. ಯಾವತ್ತೂ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದೇ ಇಲ್ಲ. ನನಗೊಂದು ಸ್ವಲ್ಪ ಬೇಜಾರಿದೆ ಅದ್ರ ಬಗ್ಗೆ. ಪಾಪ ಅವರ ಹುಡುಗರ ತಪ್ಪಲ್ಲ ಅದು, ಯಾಕಂದರೆ ಅವರು ವಿದ್ಯಾರ್ಥಿಗಳಾಗಿ ಆ ಥರ ಒಂದು ವಿದ್ಯಾರ್ಥಿಗಳಾಗಿದ್ದರೆ ಅವರು ಆ ರೀತಿ ಒಡೆಯೋದು ಮಡಿಕೆಗಳನ್ನ ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ನಾಳೆ ಅವರ ಕೆರಿಯರ್ಗಳಿಗೆ ತೊಂದರೆ ಆಗುತ್ತೆ. ಹಾಗೆ ಯಾರೋ ಅವರನ್ನು ಗೈಡು ಸರಿಯಾಗಿ ಮಾಡಬೇಕಿತ್ತು. ಪ್ರತಿಭಟನೆಯಲ್ಲಿ ತಪ್ಪು ಇಲ್ಲವೇ ಇಲ್ಲ, ಅದು ಒಂದು ಇದರ ಸತ್ಯದಲ್ಲಿ ಆಗ ನಮ್ಮ ಹಕ್ಕು ಕೂಡ ಆಗಿರುತ್ತೆ. ಆಮೇಲೆ ಅದು ಒಂದು ವಿಶ್ವವಿದ್ಯಾಲಯದಲ್ಲಂತೂ ಅದು ಅಗತ್ಯ ಅಂತಲೂ ಕೂಡ ನಾನು ಹೇಳ್ತೀನಿ. ಮಾಡಿದವರ ಬಗ್ಗೆ ನಮಗೆ ಅನುಮಾನಗಳಿದೆ, ಅದರಿಂದ ಬೊಟ್ಟು ತೋರಿಸಿ ಪೊಲೀಸರು ನಮ್ಮಿಂದ ಇದನ್ನೆಲ್ಲ ಪಡ್ಕೊಂಡಿದ್ದಾರೆ. ಹೌದು, ಅವರು ಮುಂದುವರಿಸ್ತಾ ಇದ್ದಾರೆ. ಅದರಿಂದ ಈಗ ಅದನ್ನು ಬಹಿರಂಗಪಡಿಸೋದು ಆ ಒಂದು ಇನ್ವೆಸ್ಟಿಗೇಷನ್ಗೆ ಧಕ್ಕೆ ಆಗೋದ್ರಿಂದ ನಾವು ಹೇಳಬಾರ್ದು. ಆಮೇಲೆ ನಮ್ಮ ಅನುಮಾನ ನಿಜ ಆಗಬೇಕು ಅಂತ ಇಲ್ವಲ್ಲ, ಅನುಮಾನ ಅಷ್ಟೇ ಅದು. ಅದರಿಂದ ಅದನ್ನ ಇಲ್ಲಿ ಹೇಳಿ, ಸಾರಿ ಹೇಳಿ. ಅವರು ನಮ್ಮನ್ನ ಸುಮಾರು ಹೆಸರುಗಳನ್ನ ಕೇಳಿದ್ರು. ಇವ್ರ ಬಗ್ಗೆ ಅನುಮಾನ ಇದೆಯಾ ಅಂತ ಹೇಳಲಿಲ್ಲ. ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ರು ಹಿಂದೆ, ಅವ್ರು ಏನಾಗಿದ್ರು, ಯಾವ ಇದರಲ್ಲಿ ಹುದ್ದೆಯಲ್ಲಿದ್ರು, ಇದನ್ನೆಲ್ಲ ಈ ಪಟ್ಟಿನ ತಗೊಂಡು ಹೋದ್ರು. ಇವ್ರ ಬಗ್ಗೆ ಅನುಮಾನ ಇದೆಯಾ ನಿಮಗೆ ಅಂತ ಪೊಲೀಸರು ನಮ್ಮನ್ನು ಕೇಳಿಲ್ಲ. ಡಿಜಿಟಲ್ ಮೌಲ್ಯಮಾಪನದಲ್ಲಿ ಅಕ್ರಮ ಆಗಿದೆ ಅಂತ ಅನ್ನೋದು ನಾನು ಒಪ್ಪಲ್ಲ. ಮೊದಲಾಗಿ ಅಲ್ಲಿ ಸ್ವಲ್ಪ ನಾನು ಹೇಳಕ್ಕೆ ಬಯಸ್ತೀನಿ, ತಾವು ದಯವಿಟ್ಟು ಇದನ್ನು ಕೇಳಬೇಕು. ಆ ಡಿಜಿಟಲ್ ಮೌಲ್ಯಮಾಪನನ ನಾವು ಸ್ವೀಕಾರ ಮಾಡಿದ್ದು ಒಂದು ಸರ್ಕಾರದ ಆದೇಶದ ಮೇಲೆ. ಅದರ ಉದ್ದೇಶ ಏನಿತ್ತು ಅಂತಂದರೆ 3 ಉದ್ದೇಶ ಆಗಿರುತ್ತೆ. ಡಿಜಿಟಲಲ್ಲಿ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆನ ನಾವು ಹೆಚ್ಚಾಗಿ ತರೋಂಥ ಒಂದು ನಿಟ್ಟಿನಲ್ಲಿ ಆಗಬೇಕು. ಬೇಗ ಮಕ್ಕಳಿಗೆ ಅವರ ರಿಸಲ್ಟು ಬರುವಂತೆ ಆಗಬೇಕು. ಆಮೇಲೆ ಖರ್ಚು, ನಮಗೆ ಪರೀಕ್ಷೆ ಒಂದು ದೊಡ್ಡ ಎಂಟರ್ಪ್ರೈಸ್, ಅದು ಒಂದು ವಿಶ್ವವಿದ್ಯಾಲಯ.
ಅದರಲ್ಲಿ ಖರ್ಚುಗಳು ಕಡಿಮೆ ಆಗಬೇಕು ನಮ್ಗೆ. ಯಾಕಂದರೆ ಇವತ್ತು ನಮ್ಗೆ ಸರ್ಕಾರದ ಅನುದಾನ ಕಡಿಮೆ 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 ಆಗ್ತಾ ಇರೋಂಗೆ ನಾವು ಎಲ್ಲ ನಮ್ಮ ಆಂತರಿಕ ಇದರಿಂದ ಆದಾಯದಿಂದಲೇ ಸೃಷ್ಟಿ ಮಾಡ್ಕೊಳ್ಳೋ ಅಗತ್ಯಕ್ಕೆ ಬಂದಿದ್ದೀವಿ ನಾವಿವತ್ತು. ಹಾಗಾಗಿ ಡಿಜಿಟಲ್ ಟೆಕ್ನಾಲಜಿ ನಾವು ಅಳವಡಿಸ್ಕೊಂಡ್ರೆ ಇವೆಲ್ಲ ಆಗಬಹುದು ಅನ್ನೋ ಒಂದು ಭರವಸೆ. ಆದರೆ ಇದು ತಂದು ಈಗ ಇದು 2ನೇ ವರ್ಷ. 1ನೇ ವರ್ಷದಲ್ಲಿ ಸ್ವಲ್ಪ ಗೊಂದಲಗಳಾಗಿದ್ದು ಹೌದು. ಒಂದು ನಾವು ಅಂದ್ಕೊಂಡಂಗೆ ಅದನ್ನು ಮಾಡಲಿಲ್ಲ. ಕೆಲವುದು ಟ್ಯಾಬ್ಯುಲೇಷನ್ ವರ್ಕು ಆಟೋಮ್ಯಾಟಿಕ್ಕಾಗಿ ಆಗಲಿಲ್ಲ. ಅದು ಆಗಿದ್ದಕ್ಕೆ ನಮ್ಮ ತಪ್ಪಲ್ಲ, ಅದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ. ಏನಾಯಿತು, ಇದೊಂದು ಏನು UUCMS ಅಂತ ಒಂದಿದೆ. ಅದು ಇವಾಗ ಅದು ಕೂಡ ಒಂದು ಒಳ್ಳೆಯ ಉದ್ದೇಶದಿಂದಲೇ ಬಂದಿರೋದು. ಎಲ್ಲದು ಒಂದು ಕೇಂದ್ರದಲ್ಲಿ ಇದ್ದರೆ ಅದು ಮತ್ತು ಆಯಾ ವಿಶ್ವವಿದ್ಯಾಲಯದಲ್ಲಿ ಆಗ್ಬಹುದಾದಂಥ ಗೊಂದಲಗಳು ಮೋಸಗಳು ಆಗದೇ ಇರಬಹುದು ಅನ್ನೋ ಒಂದು ಉದ್ದೇಶ ಇತ್ತು. ಆದರೆ ಅದಕ್ಕೆ ನಾವು ಕಳಿಸೋ ಲಿಸ್ಟ್ಗೆ ನಮಗೆ ಇದ್ದಂಥ ಸಾಫ್ಟ್ವೇರ್ ಹೊಂದಾಣಿಕೆ ಇಲ್ಲದೇನೆ ನಾವು ಆ ಟ್ಯಾಬ್ಯುಲೇಷನ್ ಲಿಸ್ಟ್ನ ಏಕ್ದಮ್ ಅವರಿಗೆ ಕಳಿಸೋದು ಅಸಾಧ್ಯ ಆಗೋಯಿತು. ಹಾಗಾಗಿ ಕೆಲವು ಅಲ್ಲಿ ತಪ್ಪುಗಳಾಗಿವೆ. ಅದಾಗಿಯೂ ಆಮೇಲೆ ಡಿಜಿಟಲ್ ವ್ಯಾಲ್ಯೂಯೇಷನ್ನಲ್ಲಿ ವಿಳಂಬ ಕೂಡ ಆಯಿತು. ಯಾಕಂದರೆ ಹೊಸ ತಂತ್ರಜ್ಞಾನಕ್ಕೆ ಬಂದಾಗ ಕೆಲವ್ರಿಗೆ ಸಹಜವಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಅಲರ್ಜಿ ಇರುತ್ತೆ. ಬೇಡಪ್ಪ, ನಾವು ನಮ್ಮ ಗುಡ್ ಓಲ್ಡ್ ವೇನಲ್ಲೇ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ಅದೊಂದು ಸ್ವಲ್ಪ ತಪ್ಪಾಯಿತು. ಇವೆಲ್ಲ ಆಗಿದೆ, ಇಲ್ಲ ಅಂತಲ್ಲ. ಅಕ್ರಮ ಆಗಿರೋದು ಡಿಜಿಟಲ್ ವ್ಯಾಲ್ಯೂಯೇಷನ್ನಿಂದಲ್ಲ, ಅಕ್ರಮಗಳು ಆಗಿರೋದ್ರ ಬಗ್ಗೆ ನಾವೀಗ ತನಿಖೆ ಕೂಡ ಮಾಡ್ತಾ ಇದ್ದೀವಿ. ಕೆಲವು ಅದಕ್ಕೆ ಡಿಜಿಟಲ್ ವ್ಯಾಲ್ಯೂಯೇಷನ್ಗೆ ಸಂಬಂಧ ಇಲ್ಲ, ವ್ಯಾಲ್ಯೂಯೇಷನ್ನಲ್ಲೇ ಕೆಲವು ಗೊಂದಲಗಳಾಗಿದೆ. ಅದಕ್ಕೆ ನಮಗೆ ಪಾಪ ಹುಡುಗರ ಮನವಿಯಲ್ಲಿ, ಅವರು ಮೊದಲು ತಂದ ಮನವಿಯಲ್ಲಿ ಕೆಲವುದು ಒಳ್ಳೆಯ ಅಂಶಗಳೇ ಇತ್ತು. ಅದನ್ನು ನಾನು ಸ್ವೀಕಾರ ಕೂಡ ಮಾಡಿದ್ದೆ. ಅವ್ರ ಜೊತೆ ಮಾತಾಡಲಿಕ್ಕೆ ಕೂಡ ನಾನು ನಿಂತಿದ್ದೆ. ಆ ಹೊತ್ತಲ್ಲಿ ಅವ್ರಿಗೆ ಅದು ಬೇಡವಾಗಿತ್ತು ನನ್ನ ಉತ್ತರಗಳು.